ಶ್ರುತಿಗೆ ಮೋಸ ಮಾಡಿದ ವ್ಯಕ್ತಿಗೆ ಈಗ ಸಖತ್ತಾಗಿ ಬೆಂಡನ್ನೇ ಎತ್ತಿದ್ದಾಳೆ ಚಾರು ಅಂತಾನೆ ಹೇಳ್ಬೋದು. ಎಸ್ ಹೌದು, ಈ ಒಂದು ವ್ಯಕ್ತಿನ ಈಗ ಚಾರು ಹುಡ್ಕೊಂಡು ಬರ್ತಾಳೆ. ಯಾಕೆಂದ್ರೆ ಒಂದು ವ್ಯಕ್ತಿ ಶ್ರುತಿಗೆ ಮೋಸ ಮಾಡಿದ್ದು ಅಲ್ಲದೆ ಚಾರುಗೆ ಕೆಟ್ಟದಾಗಿ ಮಾತನಾಡುವಂಥದ್ದು ಎಲ್ಲವನ್ನೂ ಕೂಡ ಮಾಡ್ತಾ ಇರ್ತಾಳೆ. ಸೊ ಹೀಗಾಗಿ ಚಾರು ಕರೆಕ್ಟಾಗಿ ಈಗ ಬೆಂಡೆತ್ತಕ್ಕೆ ಮುಂದಾಗಿದ್ದಾಳೆ ಅಂತ ಹೇಳ್ಬೋದು. ಒಂದು ಇಂಟ್ರೆಸ್ಟಿಂಗ್ ಆಗಿ ಬರ್ತಾ ಇದೆ. ರಾಮಾಚಾರಿ ಕೂಡ ಕಂಪ್ಲೀಟ್ ಆಗಿ ಆಶ್ಚರ್ಯ, ಎಲ್ಲರೂ ಕೂಡ ಅಷ್ಟೇ. ಚಾರು ಒಂದು ವಿಭಿನ್ನವಾದಂಥ ಗೆಟ್ ಆಫ್ ಫೈಟಿಂಗ್ ಎಲ್ಲವನ್ನೂ ಕೂಡ ಮಾಡ್ತಾ ಇದ್ದಾರೆ. ರೌಡಿಗಳ ಮುಂದೆ ನಿಂತ್ಕೊಂಡು ಚಾರು ಈ ರೀತಿ ಮಾತನಾಡಿದ್ದು ವೀಕ್ಷಕರಿಗೂ ಕೂಡ ಆಶ್ಚರ್ಯ ಆಯಿತು. ಏನು ಚಾರುಗೆ ಎಷ್ಟೊಂದು ದಯ್ಯ ಬಂದ್ಬಿಡುತ್ತಲ್ಲ ಅಂತ ನೀವು ಕೂಡ ನೋಡ್ತಾ ಇದ್ದೀರಾ. ಒಂದು ಒಳ್ಳೆ ಟ್ವಿಸ್ಟ್ ಎಪಿಸೋಡ್ ಕೂಡ ಬರ್ತಾ ಇದೆ. ಉತ್ತಮವಾದಂಥ TRP ರೇಟಿಂಗ್ ಕೂಡ ಸಿಗ್ತಾ ಇದೆ ಅಂತ ಹೇಳ್ಬೋದು. ಎಲ್ಲರೂ ಕೂಡ ಇಷ್ಟಪಟ್ಟಿದ್ದಾರೆ, ಮೆಚ್ಕೊಂಡಿದ್ದಾರೆ. ಅತಿ ಹೆಚ್ಚು ಜನರು ಕೂಡ ವೀಕ್ಷಣೆ ಮಾಡ್ತಾ ಇದ್ದಾರೆ. ಇನ್ನು ಚಾರು ಪಾತ್ರವನ್ನು ಮಾಡ್ತಾ ಇರುವಂಥದ್ದು ಮೌನ ಅಂತ ತುಂಬಾ ಚೆನ್ನಾಗಿ ನಡೆಸ್ತಾ ಇದ್ದಾರೆ. ಪ್ರತಿಯೊಬ್ಬರಿಗೂ ಕೂಡ ಇಷ್ಟವಾಗಿದೆ. ಬಹಳಷ್ಟು ಜನ ಮೆಚ್ಚಿಕೊಂಡಿದ್ದಾರೆ. ಅದರ ಅರ್ಥ ಏನಪ್ಪಾ ಅಂದ್ರೆ ಅದ್ಭುತವಾಗಿಯೂ ಕೂಡ ವಿಭಿನ್ನವಾದಂತಹ ಸ್ಟೋರಿ ಲೈನ್ ಇರುವಂತಹ ಕಾರಣ ಜನರು ಇಷ್ಟಪಟ್ಟಿದ್ದಾರೆ ಅಂತಾನೆ. ಈಗ ಸದ್ಯಕ್ಕೆ ನೋಡೋಣ ಶ್ರುತಿಗೆ ನ್ಯಾಯ ಸಿಗುತ್ತಾ, ಚಾರು ಯಾವ ರೀತಿ ರೌಡಿಗಳಿಗೆ ಹೊಡಿತಾರೆ ಅಂತ. ಫೈಟಿಂಗ್ ಅನ್ನ ಸಹ ಇದೀಗ ಚಾರು ಮಾಡ್ತಾ ಇರುವಂತದ್ದು ತುಂಬಾನೇ ವಿಶೇಷ, ತುಂಬಾನೇ ವಿಭಿನ್ನವಾದಂತಹ ಎಪಿಸೋಡ್ ಅಂತಾನೆ ಹೇಳ್ಬೋದು. ಎಲ್ಲವನ್ನೂ ಕೂಡ ಅಷ್ಟೇ TRP ಯಲ್ಲೂ ಸಹ ಮುಂಚೂಣಿಯಲ್ಲಿದೆ. ಸಖತ್ತಾಗಿ ಶೂಟಿಂಗ್ ಅನ್ನು ಸಹ ಮಾಡಿದ್ದಾರೆ. ಮೌನ ಅವರು ಕೂಡ ಅಷ್ಟೇ ಚೆನ್ನಾಗಿ ಕೊಟ್ಟಂತ ಪಾತ್ರವನ್ನ ನಿಭಾಯಿಸ್ತಾ ಇದ್ದಾರೆ.